ರಾಜ್ಯದಲ್ಲಿ ಹೊಸ ಹಿಂದೂ ಪಕ್ಷ, ಯತ್ನಾಳ್ ದೊಡ್ಡ ಹೆಜ್ಜೆ. ಬಿಜೆಪಿಗೆ ಹೊಸ ಸವಾಲು. ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ವಿರುದ್ಧ, ಅದರಲ್ಲೂ ಕೂಡ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ವಿರುದ್ಧ ಯುದ್ಧ ಸಾರಿರೋ ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹೊಸ ಹಿಂದೂ ಪಕ್ಷ ಕಟ್ಟೋ ಬಗ್ಗೆ ಮಾತನಾಡಿದ್ದಾರೆ. ಆ ಮೂಲಕ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇತ್ತಲ್ಲ, ಹಾಗೆ ಕರ್ನಾಟಕದಲ್ಲಿ ಒಂದು ಹೊಸ ಹಿಂದೂ ಪಾರ್ಟಿಯನ್ನು ಹುಟ್ಟಾಕೋಕೆ ಅದೇ ಮಾದರಿಯಲ್ಲಿ ಯತ್ನಾಳ್ ಹೊರಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜನಾಭಿಪ್ರಾಯ ಸಂಗ್ರಹ ಮಾಡಿ ಶೀಘ್ರದಲ್ಲಿ ಇದರ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಯತ್ನಾಳ್ ಘೋಷಿಸಿದ್ದಾರೆ. PM ನರೇಂದ್ರ ಮೋದಿ ಅವರ ನಡೆ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದು, ಯಡಿಯೂರಪ್ಪ ಅಂತ್ಯ ಶುರುವಾಗಿದೆ, ವಿಜಯದಶಮಿಗೆ ಹೊಸ ಪಕ್ಷ ಉದ್ಘಾಟನೆ ಮಾಡೋಕೆ ನಾನು ರೆಡಿ ಅಂತ ಹೇಳಿದ್ದಾರೆ. ಯತ್ನಾಳ್ರ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹೊಸ ಹಿಂದುತ್ವದ ಪಕ್ಷ ಸ್ಥಾಪನೆ ಆಗತ್ತಾ, ಅದರ ಪಾಸಿಬಿಲಿಟಿ ಏನು, ಸಕ್ಸಸ್ ಸಿಗುತ್ತಾ ಅಂತೆಲ್ಲ ಚರ್ಚೆ ಶುರುವಾಗಿದೆ. ಬೆಂಬಲ ಸಿಗುತ್ತಾ ಅಂತ. ಹಾಗಿದ್ರೆ ಯತ್ನಾಳ್ರ ಹೊಸ ಪಕ್ಷ ರಾಜ್ಯ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಾ? ಬಿಜೆಪಿಗೆ ಹೆಂಗೆ ಹೊಡೆತ ಕೊಡ್ಬೋದು? ಯತ್ನಾಳ್ ಈಗ ಏನು ಹೇಳ್ತಿದ್ದಾರೆ? ಹೊಸ ಪಕ್ಷ ಕಟ್ಟಿ ಅದನ್ನು ಮೇಂಟೈನ್ ಮಾಡೋದು ಅಷ್ಟು ಸುಲಭನಾ? ಇತಿಹಾಸ ಏನು ಹೇಳುತ್ತೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಕುರಿತು ದೊಡ್ಡ ಚರ್ಚೆ ನಡೀತಾ ಇದೆ. ಮಾಜಿ ಕೇಂದ್ರ ಸಚಿವ, ಬಿಜೆಪಿ ಪಾಲಿನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದ, ಪಾರ್ಟಿ ಒಳಗಿದ್ರೂ ಕೂಡ ಒಂಟಿ ಸಲಗದಂತೆ ಗೀಳಿಡ್ತಾ ಓಡಾಡ್ತಾ ಇದ್ದ ಯತ್ನಾಳ್ ಬಿಜೆಪಿಯಿಂದ ಮತ್ತೊಮ್ಮೆ ಹೊರದಬ್ಬಲ್ಪಟ್ಟಿದ್ದಾರೆ. 6 ವರ್ಷಗಳ ಕಾಲ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಆರಂಭದಲ್ಲಿ ನಾನು ಹೊಸ ಪಕ್ಷ ಕಟ್ಟಲ್ಲ, ಗೌರವಯುತವಾಗಿ ಫುಲ್ ಸ್ಟ್ರೆಂತಲ್ಲಿ ಬಿಜೆಪಿಗೆ ವಾಪಸ್ ಬರ್ತೀನಿ, ಬಿಜೆಪಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಹೋರಾಟ ಮಾಡ್ತೀನಿ, ಯಡಿಯೂರಪ್ಪ ಅಂತ್ಯ ಶುರುವಾಗಿದೆ ಅಂತ ಹೇಳಿದ್ರು. ಆದರೆ ಯುಗಾದಿ ಹಬ್ಬದ ದಿನ ಇದಕ್ಕೆ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಪಕ್ಷ ಕಟ್ಟೋ ಬಗ್ಗೆ ಮಾತನಾಡಿದ್ದಾರೆ. ಜನ ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಆಗಲ್ಲ ಅಂತಿದ್ದಾರೆ, ಹಿಂದೂ ಪರವಾದ ಪಕ್ಷ ಬೇಕು ಅಂತ ಹೇಳ್ತಿದ್ದಾರೆ. ಹಿಂದೂಗಳು ಸಹನೆ ಇರೋರು, ಆ ಕಾಂಗ್ರೆಸ್ ಮುಸ್ಲಿಂ ಪಕ್ಷ, ಬಿಜೆಪಿ ಹಿಂದೂ ಪರವಾಗದೆ ಹೋದರೆ ಜನ ನಿರ್ಧಾರ ಮಾಡ್ತಾರೆ. ಜನರ ಅಭಿಪ್ರಾಯ ಸಂಗ್ರಹಿಸಿ ಒಂದು ಹಿಂದೂ ಪಾರ್ಟಿಯನ್ನು ಅಸ್ತಿತ್ವಕ್ಕೆ ತರಬೇಕಾಗತ್ತೆ. ಚಾಮರಾಜನಗರದಿಂದ ಬೀದರ್ ತನಕ ನನಗೆ ಪ್ರೆಷರ್ ಇದೆ ಇದನ್ನು ಮಾಡಿ ಅಂತ. ಯಡಿಯೂರಪ್ಪ ಕುಟುಂಬ ಹೊಂದಾಣಿಕೆ ರಾಜಕೀಯ ಮಾಡಿ ಪಾರ್ಟಿಯನ್ನು ವೀಕ್ ಮಾಡಿದೆ. ಹಿಂದೂಗಳ ರಕ್ಷಣೆಗೆ ದೇಶಕ್ಕೆ ಹಿಂದೂ ಪಾರ್ಟಿ ಅವಶ್ಯಕತೆ ಇದೆ ಅಂತ ಇದೆಲ್ಲ ಹೇಳಿಕೆಯನ್ನು ಯತ್ನಾಳ್ ಕೊಟ್ಟಿರೋದಿದು. ಅಷ್ಟೇ ಅಲ್ಲ, PM ನರೇಂದ್ರ ಮೋದಿ ಅವರು ಪ್ರತಿ ಭಾಷಣದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಬೈತಾರೆ. ವಂಶ ಪಾರಂಪರ್ಯ, ಭ್ರಷ್ಟಾಚಾರ ನಮ್ಮ ಪಾರ್ಟಿಲಿ ಇಲ್ಲ ಅಂತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಅದು ಆರ್ಟಿಕಲ್ 370 ರೀತಿ ಆಗಿ ಹೋಗಿದೆ. ವಿಜೇಂದ್ರ ಒಬ್ಬ ಮಹಾಭ್ರಷ್ಟ, ಇವ್ರನ್ನ ನಮ್ಮ ಮೇಲೆ ಯಾಕೆ ಹೇರ್ತಾ ಇದ್ದೀರಿ ಅಂತ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ಅಲ್ಲದೆ ನಾವು ಬಿಜೆಪಿ ಪ್ರಧಾನಿ ಮೋದಿಯವರ ವಿರೋಧಿಗಳಲ್ಲ, ಯಡಿಯೂರಪ್ಪ ಬಿಟ್ಟು ನಮಗೆ ಬೇರೆ ಗತಿ ಇಲ್ಲ ಅಂತ ನೀವು ಹೇಳಿದ್ರೆ ನಾವು ನಮ್ಮ ದಾರಿ ನೋಡ್ಕೋಬೇಕಾಗತ್ತೆ. ಹೊಸ ಪಕ್ಷದ ಬಗ್ಗೆ ನಾವು ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ರಾಜ್ಯ ಬಿಜೆಪಿಯನ್ನು ಕೆಡವುತ್ತೀನಿ ಅಂತ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ಪರ್ಯಾಯವಾಗಿ ಹೊಸ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಕೆ ರೆಡಿ ಅಂತ ಯತ್ನಾಳ್ ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಯತ್ನಾಳ್ಗಿದು ಸಾಧ್ಯನಾ? ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರ್ರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಪ್ಲಸ್ ಅಂಡ್ ಮೈನಸಸ್ ಸಿಗುತ್ತೆ ಯಾವುದೇ ಆದ್ರೂ ಕೂಡ. ಸದ್ಯ ಯತ್ನಾಳ್ ಅವರ ಈ ಉಚ್ಚಾಟನೆಯಿಂದ ಅವರಿಗೆ ಒಂದು ರೀತಿ ಅನುಕಂಪದ ಅಲೆ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. ಯತ್ನಾಳ್ ಈ ಮುಂಚೆಯಿಂದಲೂ ಬಿಜೆಪಿಯಲ್ಲಿ ಕಟ್ಟರ್ ಹಿಂದೂ ಫೈರ್ ಬ್ರ್ಯಾಂಡ್ ತರ ಬಿಜೆಪಿಯ ಕೋರ್ ಸಪೋರ್ಟರ್ಸ್ ಅಲ್ಲಿ ಒಂದಷ್ಟು ಜನ ಸಾಲಿಡ್ ಆಗಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯತ್ನಾಳ್ರಿಗೆ ಸಪೋರ್ಟ್ ಮಾಡೋರಿದ್ದಾರೆ. ಸೊ ರಾಜ್ಯದ ಕರಾವಳಿ, ದಕ್ಷಿಣ ಕರ್ನಾಟಕ ಅಲ್ಲೆಲ್ಲ ಯತ್ನಾಳ್ರಿಗೆ ಏನು ತೀರಾ ಹೊಸಬರಲ್ಲ, ಅಪರಿಚಿತರಲ್ಲ. ಅವರು ಒಂದಷ್ಟು ಮಟ್ಟಿಗೆ ಜನರಿಗೆ ಪರಿಚಯ ಇರೋರೆ. ಇದೇ ಕಾರಣಕ್ಕೆ ಸಾಕಷ್ಟು ಕಡೆ ಆನ್ಲೈನ್ ಆಫ್ಲೈನ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಕೆಲ ಸ್ಥಳೀಯ ಬಿಜೆಪಿ ಮುಖಂಡರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲೂ ಕೂಡ ಬಿಜೆಪಿಯ ಕೋರ್ ಸಪೋರ್ಟರ್ಸ್ ಒಂದಷ್ಟು ಜನ ಬಿಜೆಪಿಗೆ ಬೈತಾ ಇದ್ದಾರೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿಗೆ ಹಿಂದೂ ಮತಗಳನ್ನು ಸೆಳೆಯೋ, ಪ್ಯೂರ್ ಹಿಂದುತ್ವವನ್ನು ಉಸಿರಾಡೋ ಯಾವುದೇ ನಾಯಕರೇ ಇಲ್ಲ. UPಯಲ್ಲಿ ಯೋಗಿ ಆದಿತ್ಯನಾಥ್ ತರ, ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ತರ, ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಅಂತಹ ಹಿಂದುತ್ವವಾದಿ ಪ್ಯೂರ್ ಲೀಡರ್ಗಳು ಅಂತ ಯಾರು ಇಲ್ಲ. ಯತ್ನಾಳ್ ಒಬ್ಬರೇ ಇದ್ರು. ಆದರೆ ಯತ್ನಾಳ್ ಅವರಿಗೆ ಮಾಸ್ ಸಪೋರ್ಟ್, ರಾಜ್ಯವ್ಯಾಪಿ ದೊಡ್ಡ ಲೀಡರ್ ಆ ಥರನೂ ಆಗಲಿಲ್ಲ ಅವರು. ಯಡಿಯೂರಪ್ಪ ಬಿಡಲಿಲ್ಲ ಆ ರೀತಿ ಆಗಲಿಕ್ಕೆ, ಅವ್ರು ನಮ್ಮನ್ನು ಕಟ್ಟಾಗ್ತಾ ಬಂದರು ಅಂತ ಯತ್ನಾಳ್ ಹೇಳ್ತಾರೆ. ಬಟ್ ಅವರ ಹೇಳಿಕೆಗಳು ಕೂಡ
ಸಮ್ಟೈಮ್ಸ್ ಒಬ್ಬ ಸೀರಿಯಸ್ ರಾಜಕಾರಣಿಗೆ ಸೂಕ್ತ ಅಲ್ವೇನೋ ಅನ್ನೋ ಥರದಲ್ಲೂ ಕೂಡ ಯತ್ನಾಳ್ ಮಾತನಾಡ್ತಾರೆ. ಸೀರಿಯಸ್ನೆಸ್ನ ಕೊರತೆ ಕೂಡ ಕೆಲವೊಂದ್ಸಲ ಅವ್ರ ಸ್ಟೇಟ್ಮೆಂಟ್ಸಲ್ಲಿ ಕಾಣುತ್ತೆ. ಸೊ ಅದೆಲ್ಲದೂ ಫ್ಯಾಕ್ಟರ್ ಇದೆ ಯತ್ನಾಳ್ ಅವ್ರ ವಿಚಾರದಲ್ಲಿ. ಜೊತೆಗೆ ಅವರನ್ನು ಒಬ್ಬ ಪಂಚಮಸಾಲಿ ಲಿಂಗಾಯತ ಲೀಡರ್ ಅಂತಲೂ ಗುರುತಿಸಲಾಗುತ್ತೆ. ಆದರೂ ಅಲ್ಲೂ ಕೂಡ ಅಗೇನ್ ಮೆಜಾರಿಟಿ ಆಫ್ ಆ ಸಮುದಾಯದ ಬೆಂಬಲವನ್ನು ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ನಮಗಿದೆ ಅಂತ ಹೇಳಿ ಬಿಂಬಿಸ್ತಿರೋದ್ರಿಂದ ಒಂದಷ್ಟು ಮಟ್ಟಿಗೆ ಅದನ್ನು ಅವರು ಸಾಬೀತು ಕೂಡ ಈ ಹಿಂದೆಲ್ಲ ಮಾಡಿರೋದ್ರಿಂದ ಅಲ್ಲೂ ಕೂಡ ಯತ್ನಾಳ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಪರ್ಸನಲ್ ಆಗಿ ಒಬ್ಬ ಸಮುದಾಯದ ನಾಯಕನಾಗಿ ಲಿಂಗಾಯತ ಲೀಡರ್ ಆಗಿ ಭಾಳ ಸ್ಟೇಟ್ ವೈಡ್ ಗ್ರೋ ಆಗ್ಲಿಕ್ಕೂ ಆಗಲಿಲ್ಲ. ಸೊ ಈ ರೀತಿ ಎಲ್ಲ ಡ್ರಾಬ್ಯಾಕ್ಸ್ ಇರೋದ್ರಿಂದ ಒಂದು ದೊಡ್ಡ ಪಕ್ಷ ಕಟ್ಟಿ ಸಡನ್ ಆಗಿ ರಾಜ್ಯ ಮಟ್ಟದಲ್ಲಿ ಬೇರೆಯವರಿಗೆಲ್ಲ ಪೆಟ್ಟು ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಮಾಡೋಕ್ಕೆ ಆಗದೇ ಇರ್ಬೋದು. ಆದರೆ ಯತ್ನಾಳ್ರಿಗೆ ಸಣ್ಣ ಪುಟ್ಟ ಕಿರಿಕಿರಿಯನ್ನು BJPಗೆ ಮಾಡುವ ಶಕ್ತಿ ಅಂತೂ ಇದ್ದೇ ಇದೆ. ಒಂದಷ್ಟು ಬೆಂಬಲಿಗರ ವರ್ಗ ಇದೆ. ಯತ್ನಾಳ್ ಹೇಳ್ತಾರೆ, ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ. ಪಬ್ಲಿಕ್ ಡೊಮೇನಲ್ಲೂ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಒಪಿನಿಯನ್ ಏನು ಅಂದರೆ, ಯತ್ನಾಳ್ ನಾಲಿಗೆ ಒಂಚೂರು ಲೂಸು, ಬಟ್ ಅವರು ಇದ್ದಂಗೆ ಹೇಳಿಬಿಡ್ತಾರೆ, ಫಿಲ್ಟ್ರ್ ಇಲ್ಲ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಲ್ಲ. ಅದೊಂದು ಬಿಟ್ಟರೆ ಅವರು ಹೇಳೋದ್ರಲ್ಲಿ ಪಾಯಿಂಟ್ ಇರುತ್ತೆ ಅನ್ನೋ ಒಪಿನಿಯನನ್ನು ವ್ಯಕ್ತಪಡಿಸೋ ಸಪೋರ್ಟ್ ಮಾಡೋ ಒಂದು ವರ್ಗ ಕೂಡ ಇದೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ದೊಡ್ಡ ಪ್ರಮಾಣದ ರಾಜ್ಯವ್ಯಾಪಿ ಲಿಂಗಾಯತ ನಾಯಕನಾಗಿ ಬೆಳೆಯೋಕೆ ಅವರಿಗೆ ಆಗಲಿಲ್ಲ ಅಂದರೂ ಕೂಡ ಕೆಲವೊಂದಷ್ಟು ಜನ ಸೆಕ್ಷನ್ ಆಫ್ ಲಿಂಗಾಯತ್ ಕಮ್ಯುನಿಟಿ ಅವರಿಗೆ ಸಪೋರ್ಟ್ ಮಾಡುತ್ತೆ. ಮೊನ್ನೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ನಮ್ಮ ಸಪೋರ್ಟ್ ಇದೆ ಅಂತ ಪಂಚಮಸಾಲಿ ಮೀಸಲಾತಿ ಹೋರಾಟ ಮಾಡ್ತಿರೋ ಕೂಡಲ ಸಂಘದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಇದೆ. ಇದರಿಂದ BJPಯ ಸಪೋರ್ಟ್ ಬೇಸ್, ಹಿಂದೂ ಮತಗಳ ಆ ಕೋರ್ ವೋಟ್ ಬ್ಯಾಂಕ್, ಜೊತೆಗೆ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ತರುವಂಥ ಲಿಂಗಾಯತ ಮತ ಬ್ಯಾಂಕ್, ಅದರಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜನ್ನು ಮಾಡೋ ತಾಕತ್ತಂತೂ ಯತ್ನಾಳ್ ಅವರಿಗೆ ಇದೆ, ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ ಕೂಡ. ಅಲ್ಲದೆ ವಿಜಯಪುರ, ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ರಾಯಚೂರು ಭಾಗದಲ್ಲಿ ಯತ್ನಾಳ್ಗೆ ಒಂದು ಮಟ್ಟದಲ್ಲಿ ಹಿಂಬಾಲಕರ ಪಡೆ ಇದೆ. ಅದರಲ್ಲೂ ವಿಜಯಪುರದಲ್ಲಂತೂ ಸಾಲಿಡ್ ಆಗಿ ಅವ್ರನ್ನ ಸಪೋರ್ಟ್ ಮಾಡೋ ಒಂದು ಫಾಲೋವರ್ಸ್ ಪಡೆನೇ ಇದೆ. ಜೊತೆಗೆ ಯತ್ನಾಳ್ ಪಕ್ಷ ಕಟ್ಟೋಕೆ ಹೋದರೆ ಹಿಂದುತ್ವದ ಗಾಳಿ ಇರುವಂತಹ ಮಲೆನಾಡು, ಕರಾವಳಿ ಈ ಭಾಗದ ಒಂದಷ್ಟು ಅಸಮಾಧಾನಿತರು ಕೂಡ ಯತ್ನಾಳ್ ಜೊತೆ ಕೈ ಜೋಡಿಸೋದು ಸಾಧ್ಯತೆ ಇದ್ದೇ ಇರುತ್ತೆ. ಉದಾಹರಣೆಗೆ ಶಿವಮೊಗ್ಗದ ಈಶ್ವರಪ್ಪ, ಇನ್ನೊಂದಷ್ಟು ಜನ ಅವರ ಹಿಂಬಾಲಕರು, ಇವರೆಲ್ಲ ಸೇರ್ಕೋಬೋದು. ಜೊತೆಗೆ ವಿಜೇಂದ್ರ ಯಡಿಯೂರಪ್ಪ ಆಳ್ವಿಕೆ ವಿರುದ್ಧ BJP ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ. ಅವರು ಕೂಡ ಕೆಲವೊಂದಷ್ಟು ಜನ ಸೇರ್ಬೋದು, ಕೆಲವರು ಸೇರದೇ ಇರ್ಬೋದು. ಆದರೆ ಈ ಹಿಂದೆ ಮೀಟಿಂಗ್ ಎಲ್ಲ ನೋಡಿರ್ಬೋದು, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ ಅವರೆಲ್ಲ ಯತ್ನಾಳ್ ಅವರೊಟ್ಟಿಗೆ ಕಾಣಿಸ್ಕೊಂಡಿದ್ರು. ಹಾಗಾಗಿ ಒಂದು ಪಾರ್ಟಿ ಶುರು ಮಾಡ್ಕೊಂಡು ಸ್ವಲ್ಪ ಗದ್ದಲ ಎಬ್ಸೋದ್ರಲ್ಲಂತೂ ಯಾವುದೇ ಫೈರ್ ಪವರ್ನ ಕೊರತೆ ಕಾಣಿಸ್ತಿಲ್ಲ ಯತ್ನಾಳ್ ಅವರಿಗೆ. ಆದರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಟ್ಲೀಸ್ಟ್ JDS ಲೆವೆಲ್ಗಾದರೂ ಬರಬೇಕು ಅಂದರೆ ಸಾಧ್ಯನಾ? ಅದು ನೋಡಬೇಕು ಅಂದರೆ ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿ ನೋಡಿದ್ರೆ ಬಹಳ ಡಿಫಿಕಲ್ಟ್ ಅನಿಸುತ್ತೆ. JDS ಬಿಟ್ಟರೆ ಬೇರೆ ಯಾರಿಗೂ ಕೂಡ ಒಂದು ಸುದೀರ್ಘವಾಗಿ ಗಟ್ಟಿಯಾಗಿ ಬೇರೂರೋಕ್ಕೆ ಸಾಧ್ಯ ಆಗಿಲ್ಲ ಮೂರನೇ ಶಕ್ತಿಗೆ. ಜೊತೆಗೆ ಕರ್ನಾಟಕದಲ್ಲಿ ಪ್ಯೂರ್ ಹಿಂದುತ್ವದ ಪಾಲಿಟಿಕ್ಸ್ ಇದುವರೆಗೂ ಯಾರಿಗೂ ದೊಡ್ಡ ಪ್ರಮಾಣದ ಬಹುಮತ ತಂದುಕೊಟ್ಟಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ BJPಯಿಂದ 4 ಸಲ ಸಣ್ಣ ತುಂಡಾವಧಿ ಮತ್ತು ಸ್ವಲ್ಪ ದೀರ್ಘಾವಧಿ ಈ ಥರದ್ದೆಲ್ಲ 4 ಸಲ CM ಆಗಿದ್ದ ಯಡಿಯೂರಪ್ಪ ಕೂಡ ಯಾವತ್ತೂ ಹಿಂದೂ ಲೀಡರ್ ಅಂತ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಂಡಿಲ್ಲ. ಸಾಫ್ಟ್ ಹಿಂದುತ್ವ ಮಾಡಿದ್ರು BS ಯಡಿಯೂರಪ್ಪ ಬಿಟ್ಟರೆ ಮೆಜಾರಿಟಿಲಿ ಅವರು ರೈತ ನಾಯಕ, ರೈತ ಹೋರಾಟಗಾರ ಅಂತಾರನೇ ಬಿಂಬಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅದಕ್ಕೆ ರೈತರ ಹೆಸರಲ್ಲಿ ಪ್ರಮಾಣ, ಹಸಿರು ಶಾಲೆ ಹಾಕ್ಕೊಂಡು, ಕೇಸರಿಯಲ್ಲಿ ಹಸಿರು ಶಾಲೆ ಹಾಕ್ಕೊಂಡು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಹಾಗಾಗಿ ಯತ್ನಾಳ್ ಈಗ ಹಿಂದೂ ಪಕ್ಷ ಮಾಡ್ತೀನಿ ಅಂತ ಹೊರಟ್ರೆ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಸಿಗುತ್ತಾ, ಅಥವಾ ಶ್ರೀರಾಮ ಸೇನೆ ಥರ ಇನ್ನೊಂದು ಸಂಘಟನೆ ಥರ ಆಗಿ ಹೋಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಯತ್ನಾಳ್ ಎಲ್ಲೂ ಸರಿ ಇರೋದಿಲ್ಲ, ಯಾರ ಜೊತೆಗೂ ಬೆರೆಯಲ್ಲ ಅನ್ನೋ ಆರೋಪ ಕೂಡ ಇದೆ. ಆ ರೀತಿ ಇರೋ ಕ್ಯಾರೆಕ್ಟರ್ಗಳು ಒಂಟಿಯಾಗಿ ಗೀಳಿಡ್ತಾ ಹೋಗೋಕ್ಕೆ ಸೂಕ್ತ. ಪಕ್ಷ ಕಟ್ಟಿ ಲೀಡರ್ಶಿಪ್ ಕೊಡೋಕೆ ಮುತ್ಸದ್ದಿತನ ಬೇಕಾಗುತ್ತೆ. ಅದನ್ನು ಯತ್ನಾಳ್ ತೋರಿಸ್ತಾರ, ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋಕೆ ಅವ್ರಿಗೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಅದನ್ನ ಇನ್ನಷ್ಟೇ ಸಾಬೀತು ಮಾಡಿ ತೋರಿಸ್ಬೇಕು. ಅವ್ರಿಗೆ 60-61 ಏಜ್ ತನಕ ಕೂಡ ಆ ಥರದ ಒಂದು ಕ್ವಾಲಿಟೀಸ್ನ ಇದುವರೆಗೂ ತೋರಿಸಿಲ್ಲ. ಇನ್ನು ತಂತ್ರಗಳನ್ನು ಹೆಣೆದು ಗ್ರೌಂಡ್ ಪಾಲಿಟಿಕ್ಸ್ನಲ್ಲಿ ಎಷ್ಟು ಪ್ರಭಾವ ಬೀರ್ತಾರೆ, ಸೋಷಿಯಲ್ ಇಂಜಿನಿಯರಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಇನ್ನಷ್ಟೇ ಸಾಬೀತು ಮಾಡಬೇಕಾಗಿರೋ ಟ್ಯಾಲೆಂಟ್ ಯತ್ನಾಳ್ ಅವ್ರದ್ದು. ಜೊತೆಗೆ BJPಯ ದೊಡ್ಡ ಶಕ್ತಿ ಏನು? ಮೋದಿ, ಅಮಿತ್ ಶಾ, RSS ಮತ್ತು ಅದರ ಹಲವಾರು ಅಂಗಸಂಸ್ಥೆ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಈ ರೀತಿ ಅಂಗಸಂಸ್ಥೆಗಳು, ಅವರ ಗ್ರೌಂಡ್ ನೆಟ್ವರ್ಕ್. ಯತ್ನಾಳ್ರ ಇದುವರೆಗಿನ ಸಕ್ಸಸ್ಸಲ್ಲಿ ಈ ಎಲ್ಲ ಎಲಿಮೆಂಟ್ಗಳ ಕೊಡುಗೆ ಇತ್ತು. RSS, ಅದರ ಅಂಗಸಂಸ್ಥೆಗಳ ಕೆಲಸ, ಇತ್ತೀಚೆಗೆ ಮೋದಿ, ಅಮಿತ್ ಶಾ ಅವರ ಶಕ್ತಿ, ಇದೆಲ್ಲವೂ ಕೂಡ ಇತ್ತು. ಸಿಂಗಲ್ ಹ್ಯಾಂಡೆಡ್ ಆಗಿ ಅವರೇನು ಇದುವರೆಗೆ ಗೆದ್ದಿರೋದಲ್ಲ. ಸೊ ಪಕ್ಷದ ಕೆಲಸ ಕೂಡ ಇದೆ. ಆದರೆ ಅದೆಲ್ಲವನ್ನ ಮೀರಿ ಏಕಾಂಗಿಯಾಗಿ ಯತ್ನಾಳ್ರಿಗೆ ಅಲ್ಲೆಲ್ಲ ಆಗೋ ಕೊರತೆಯನ್ನು ತಾವೇ ಶಕ್ತಿ ಹಾಕಿ ಪೊಲಿಟಿಕಲ್ ಇಂಪ್ಯಾಕ್ಟ್ ಮಾಡೋಕ್ಕಾಗತ್ತಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಜೊತೆಗೆ ಹಳೆಯ ಇತಿಹಾಸ ತಗೊಂಡ್ರೆ ನಾವು ಸುಮಾರು ಸಲ ಹೇಳಿದ್ದೀವಿ, ದೇವರಾಜ ಅರಸು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯು ಅಂತ ಕಟ್ಟಿದ್ರು, ಅದು ಹೆಚ್ಚಾಗಿ ಬಾಳಲಿಲ್ಲ. ಮಾಸ್ ಲೀಡರ್ ಅಂತ ಕರೆಸ್ಕೊಂಡಿದ್ದ ಆ ಕಾಲದ ಪ್ರಭಾವಿ ರಾಜಕಾರಣಿ ಬಂಗಾರಪ್ಪ ಕೂಡ ಕರ್ನಾಟಕ ವಿಕಾಸ್ ಪಾರ್ಟಿ ಅಂತ ಕಟ್ಟಿದ್ರು, ಅದು ಫೇಲ್ ಆಯಿತು. ಕಾಂಗ್ರೆಸ್ ಜೊತೆ ಮರ್ಜ್ ಆಯಿತು.
ಸಿದ್ದರಾಮಯ್ಯ ABPJD ಅನ್ನೋ ಸಂಘಟನೆ ಥರ ಮಾಡ್ಕೊಂಡು ಹೊರಟರು. ಆದರೆ ಕೊನೆಗೆ ಅವರು ವಾಪಸ್ ಕಾಂಗ್ರೆಸ್ ಜೊತೆಗೆ ಬಂದು ಸೇರಿಕೊಂಡು ಕಾಂಗ್ರೆಸ್ಸಲ್ಲಿ ಪ್ರಭಾವಿಯಾಗಿ ಬೆಳಿಬೇಕಾಯಿತು. ಆಮೇಲೆ ಇಂಡಿಪೆಂಡೆಂಟಾಗಿ ಅವರು ಮಾಡೋಕ್ಕಾಗಲಿಲ್ಲ. BJPಯಿಂದ ಬಂದಿದ್ದ ಶ್ರೀರಾಮುಲು ಬಡವರು, ಶ್ರಮಿಕರು, ರೈತರ ಕಾಂಗ್ರೆಸ್, BSR ಕಾಂಗ್ರೆಸ್ ಅಂತ ಮಾಡಿದ್ರು. ಅದರ ಫುಲ್ ಫಾರ್ಮ್ ಅವರು ಬಡವರು, ಶ್ರಮಿಕರು, ರೈತರು ಅಂದರೂ ಕೂಡ ಅವ್ರ ಪಾರ್ಟಿಯವರು, ಜೊತೆಗೆ ಹಿಡನ್ ಮೀನಿಂಗ್ ಬಳ್ಳಾರಿ ಶ್ರೀರಾಮುಲು ಕಾಂಗ್ರೆಸ್ ಅಂತ ಎಲ್ಲ ಕರಿತಾ ಇದ್ರು ಆವಾಗ. ಅದರೊಂದು ಪಾರ್ಟಿ ಆಯಿತು. ಆದರೆ 124 ಸೀಟಲ್ಲಿ ಸ್ಪರ್ಧೆ ಮಾಡಿ ಬರೀ 4 ಸೀಟ್ ಗೆದ್ದರು. 2.7% ಅಷ್ಟೇ ಓಟ್ ತೊಗೊಂಡ್ರು. ಅದು ಕೂಡ ಮುಗಿದೋಯ್ತು ಪಾರ್ಟಿ ಎಲ್ಲ ಬಿಡಿ. ದಕ್ಷಿಣ ಭಾರತದಲ್ಲಿ ಮೊದಲ BJP ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡಿದ್ದ, ಕರ್ನಾಟಕದ ದೊಡ್ಡ ಸಮುದಾಯ ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಂತ ಕರೆಸ್ಕೊಂಡಿದ್ದ ಯಡಿಯೂರಪ್ಪ KJP ಕಟ್ಟಿದ್ರು. ಅವ್ರಿಗೂ ಕೂಡ ಒಂದಷ್ಟು ಮಟ್ಟಿಗೆ ಸಕ್ಸಸ್ ಸಿಕ್ತು. ಆದರೆ ಕೆಲವೇ ತಿಂಗಳಲ್ಲಿ ಅವರು ವಾಪಸ್ BJPಗೆ ಬಂದು ಸೇರಿದ್ರಿಂದ ಆ KJPಯ ಕತೆ ಕೂಡ ಅಲ್ಲಿಗೆ ಮುಗಿದು ಹೋಯಿತು. ಹಾಗೆ ಜನಾರ್ದನ್ ರೆಡ್ಡಿಯವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ, ಪ್ರಜಾಕೀಯ, KRS ಈ ರೀತಿ ಹಲವಾರು ಎಕ್ಸ್ಪೆರಿಮೆಂಟ್ಗಳಾದರೂ ಕೂಡ ಕರ್ನಾಟಕ ಜನ ಸಪೋರ್ಟ್ ಜಾಸ್ತಿ ಮಾಡಿಲ್ಲ. ಈ ಪಕ್ಷಗಳು ಇಂಪ್ಯಾಕ್ಟ್ ಕೂಡ ಜಾಸ್ತಿ ಮಾಡಿಲ್ಲ. JDS ಒಂದೇ ಒಂದು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿಕೊಂಡು ಉಳ್ಕೊಂಡಿರೋದು ಜೀವಂತ, ಮೂರನೇ ಶಕ್ತಿ ಕರ್ನಾಟಕದಲ್ಲಿ. ಆದರೆ ಅವರು ಕೂಡ ಹಳೆ ಮೈಸೂರು ಭಾಗ, ಒಂಚೂರು ಮಲೆನಾಡು ಬಿಟ್ಟು ಬೇರೆ ಎಲ್ಲೂ ಕೂಡ ತೆನೆ ನಾಟಿ ಮಾಡೋಕ್ಕೆ ಇದುವರೆಗೂ ಜಾಸ್ತಿಯಾಗಿ ಸಾಧ್ಯ ಆಗಿಲ್ಲ. ದೇವೇಗೌಡರ ಕಾಲದಲ್ಲಿ ಒಂಚೂರು ಬೇರೆ ಬೇರೆ ಕಡೆ ಹರಡಿದ್ರು ಕೂಡ ಹಲವಾರು ಲೀಡರ್ಗಳಿದ್ದರು. ಕರ್ನಾಟಕದಾದ್ಯಂತ ಒಂದಷ್ಟು ಸೀಟೆಲ್ಲ ಬಂದಿತ್ತು. ಹಾಫ್ ಸೆಂಚುರಿ ಎಲ್ಲ ಬಾರಿಸಿದ್ರು ಅವರು. ಆದರೆ ಕುಮಾರಸ್ವಾಮಿ ಯುಗದಲ್ಲಿ ಅವರು ಮತ್ತೆ 20, 30, 40 ಆ ರೇಂಜಲ್ಲೇ ಮೇಲೆ ಕೆಳಗೆ ಹೋಗ್ತಾ ಇದ್ದಾರೆ. ಬಟ್ ಅವರು ಉಳ್ಕೊಂಡಿದ್ದಾರೆ. ಅವ್ರಿಗೆ ಮಾತ್ರ ಇದುವರೆಗೂ ಉಳ್ಕೊಳ್ಳೋಕ್ಕಾಗಿದೆ, ಉಳಿದವರಿಗೆಲ್ಲ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಹೊಸ ಹಿಂದೂ ಪಾರ್ಟಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಮಾತನಾಡ್ತಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ. ಏನಾಗುತ್ತೆ, ಮುಂದೆ ಏನಾಗಬಹುದು, ಏನು ಸಾಧ್ಯತೆ, ಪಾಸಿಬಿಲಿಟೀಸ್ ಏನೇನಿದೆ, ಈ ಹಿಂದೆ ಏನಾಗಿದೆ ಅಂತೆಲ್ಲ ಚರ್ಚೆಗೆ ಬರುತ್ತೆ. ಅದೆಲ್ಲವನ್ನು ನಿಮ್ಮ ಮುಂದೆ ನಾವು ಕೂಡ ಬ್ರೀಫಾಗಿ ಅನಲೈಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗೆ ಏನನ್ಸುತ್ತೆ ಸ್ನೇಹಿತರೆ? ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.